ಸುಧಾರಕರು ವಚನಾಪ್ರಿಯ ಮಹಬೋಧಕರು ಕದನಾಪ್ರಿಯ ಮಹರಕ್ಷಕರು ಬಹುಭಾಷಾ ಪ್ರಿಯ ಪೋಷಕರು ಸೃಜನಾಪ್ರಿಯ ಕವಿಗಾಯಕರು ಸಾಧಕರು ನುಡಿನಾಯಕರು ಸುಧಾರಕರು ಕರುನಾಡ ಸುಧಾರಕರು ಜೇನಿನ ಹೊಳೆಯಿ ಕನ್ನಡವು ಹಾಲಿನ ಬೆಲೆಯಿ ಕನ್ನಡವು ವಾಣಿಯ ವೀಣಾ ತಂತಿಯಲಿ ಅನುರಣಿಸೋದನಿ ಕನ್ನಡವು ಹಾಡಿದರು ನಲಿದಾಡಿದರು ಸುಧಾರಕರು ಕರುನಾಡ ಸುಧಾರಕರು ಐ ಥಿಂಕ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಅದ್ಭುತವಾಗಿ ಕನ್ನಡ ಪರವಾಗಿ ಈ ರೀತಿ ಕಾರ್ಯಕ್ರಮ ಮಾಡಿರೋದು ಮೊದಲನೇ ಬಾರಿ ಅನಿಸುತ್ತೆ. ಮತ್ತು ಅದರಲ್ಲೂ ಶಿವಕುಮಾರ್ ಅವರು ಭಾಳ ಪರಿಚಯ ಮುಂಚೆಯಿಂದನೂ ಭಾಳ ಪರಿಚಯ. ಸೊ ಈ ರೀತಿ ಒಂದು ಇಂಡಿಪೆಂಡೆಂಟ್ ಮಾಧ್ಯಮ ಕರ್ನಾಟಕಕ್ಕೆ ಬೇಕಿತ್ತು. ದೊಡ್ಡ ವ್ಯಾಕ್ಯೂಮ್ ಇತ್ತು, ದೊಡ್ಡ ಗ್ಯಾಪ್ ಇತ್ತು. ಸೊ ಅದನ್ನು ತುಂಬಿಸುವ ಸಲುವಾಗಿ ಇವತ್ತು ಶುರು ಮಾಡಿದ್ದಾರೆ, ಅದ್ಭುತವಾಗಿ ಶುರು ಮಾಡಿದ್ದಾರೆ. ಆಲ್ಮೋಸ್ಟು ಕರ್ನಾಟಕದ ಅತ್ಯಂತ ಪ್ರಖ್ಯಾತ ಪೊಲಿಟಿಷಿಯನ್ಸ್ ಇದ್ದರು, ಇನ್ಫ್ಲೂಯೆನ್ಷಿಯಲ್ ಎಲ್ಲರೂ ಬಂದೋಗಿದ್ದಾರೆ ಅಂತಂದರೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಟಿ ವಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ. ಮೊದಲನೇ ಸುಧಾರಣೆ, ಈ ಪಕ್ಷದಲ್ಲಿರುವಂಥ ಹಳೆ ತಲೆಗಳೆಲ್ಲ ಹೋಗಿ ಹೊಸಬರಿಗೆ, ಯುವಕರಿಗೆ, ಯುವ ನಾಯಕರಿಗೆ ಅವಕಾಶಗಳು ಸಿಗಬೇಕು. ವಿಧಾನಸೌಧ ಸ್ವಚ್ಛ ಆಗಬೇಕು, ಅಲ್ಲಿರುವಂಥ ಕೊಳಕು ಮನಸ್ಸುಗಳೆಲ್ಲ ಹೊರಗೆ ಹೋಗಬೇಕು, ಕೆಲಸ ಮಾಡೋವಂಥವ್ರು ಬೇಕು. ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಕರ್ನಾಟಕದಲ್ಲಿ. ಆಮೇಲೆ ಪ್ರಾದೇಶಿಕ ಅಸಮಾನತೆ ಅನ್ನೋದು ಹೋಗಬೇಕು. ಪ್ರತಿಯೊಂದು ಪ್ರದೇಶಕ್ಕೂ ಪ್ರತಿಯೊಬ್ಬ ಬಡವರಿಗೂ ಅವ್ರಿಗೇನು ಹಕ್ಕುಗಳಿದ್ದಾವೆ ಅದೆಲ್ಲ ಸಮಾನವಾಗಿ ಸಿಗಬೇಕು. ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಸರ್ಕಾರಿ ಶಾಲೆಗಳು ಎಲ್ಲ ಸಾಯ್ತಾ ಇದ್ದಾವೆ, ಸರ್ಕಾರ ಸಾಯಿಸ್ತಾ ಇದೆ, ಅದು ನಿಲ್ಲಬೇಕು. ಆಮೇಲೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವಕಾಶಗಳು ಜಾಸ್ತಿ ಸೃಷ್ಟಿಯಾಗಬೇಕು. ಸೊ ಇವೆಲ್ಲ ಆಯಿತು ಅಂತಂದರೆ ಕನ್ನಡ ಭಾಷೆ, ಕನ್ನಡ ದೇಶ ಎಲ್ಲದು ಬೆಳೀತದೆ ಅಂತ. ಸೊ ಸರ್ಕಾರಗಳು ಸರ್ಕಾರಿ ಶಾಲೆ ಉಳಿಸೋದ್ರ ಮೂಲಕ ಕನ್ನಡನ ಉಳಿಸ್ತವೆ. ಯಾಕಂದರೆ ಕನ್ನಡ ಮಾತಾಡ್ತಿರೋದು ಅಲ್ಲಿ ಮಾತ್ರ. ಆವಾಗ ಕನ್ನಡ ಖಂಡಿತ ಉಳಿತದೆ, ಕನ್ನಡ ಎಲ್ಲಿ ಹೋಗಲ್ಲ.